ಹಲೋ ಗಾಯ್ಸ್, ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್ ಗಾಯ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ಕಾಂತ ಮೂವಿ ಬಗ್ಗೆ ಎಕ್ಸ್ಪ್ಲೇನನ್ನು ಕೂಡ ಮಾಡ್ತಾಯಿದ್ದೀನಿ, ಹಾಗೆ ರಿವ್ಯೂಯನ್ನು ಕೂಡ ಮಾಡ್ತಾಯಿದ್ದೀನಿ. ಯಾರ್ಯಾರು ಕಿರಣ್ ವಿತ್ ಮೀ ಚಾನಲ್ ನೋಡ್ತಿದ್ದೀರಾ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಈ ಕಾಂತ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಹೊಂದಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ ಗೈಸ್. ಈ ಕಾಂತ ಮೂವಿಯು ತೆಲುಗಿನಲ್ಲಿ ತೆರೆಗೊಂಡಿದೆ ಮತ್ತು ತಮಿಳಿನಲ್ಲಿ ಕೂಡ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಕಾಂತ ಮೂವಿಯ ಹೀರೋ ಆಗಿ ದುಲ್ಕರ್ ಸಲ್ಮಾನ್ ಖಾನ್ ಅವರು ಈ ಮೂವಿಯಲ್ಲಿ ನಟಿಸಿದ್ದಾರೆ. ಮತ್ತು ಈ ಮೂವಿಯ ಸ್ಟಾರ್ ರೇಟಿಂಗ್ ನೋಡೋದಾದರೆ ಸುಮಾರು 4 ಸ್ಟಾರ್ ರೇಟಿಂಗನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯು 2025ರಲ್ಲಿ ಕೂಡ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಡೈರೆಕ್ಟರ್ ಆಗಿರ್ಬೋದು ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು, ಮ್ಯೂಸಿಕರ್ಸ್ ಆಗಿರ್ಬೋದು, ಮೂವಿಯನ್ನು ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ದುಲ್ಕರ್ ಸಲ್ಮಾನ್ ಖಾನ್ ಅವರ ಫೇವ್ರೆಟ್ ಮೂವಿಯಾಗಿ ಇದು ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಅಂದಾಗೆ ದುಲ್ಕರ್ ಸಲ್ಮಾನ್ ಖಾನ್ ಅವರು ಒಂದು ಇಂಟರ್ವ್ಯೂಯಲ್ಲೂ ಕೂಡ ಹೇಳಿದ್ದಾರೆ, ನನಗೆ ಈ ಮೂವಿಯ ಕಂಡ್ರೆ ಫುಲ್ಲು ಇಷ್ಟ ಅಂತ ಕೂಡ ಅವರು ಒಂದು ಮಾಧ್ಯಮವನ್ನು ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಗೈಸ್. ಅಂದಾಗೆ ಈ ಮೂವಿಯ ಸ್ಟೋರಿ ಹೆಂಗಿದೆ ಅಂತ ಕೂಡ ನೋಡೋದಾದರೆ, ಈ ಮೂವಿಯಲ್ಲಿ ಸುಮಾರು ಅಂದರೆ ಒಬ್ಬ ಜೋಕರ್ಸ್ ಯಾವ ರೀತಿ ಒಂದು ಕಂಪ್ನಿಯ ಒಳಗಡೆ ಹೋಗ್ತಾನೆ ಮತ್ತು ಆ ಕಂಪ್ನಿಯನ್ನು ಯಾವ ರೀತಿ ದುಡ್ಡನ್ನು ಆವಾಜ್ ಮಾಡ್ಕೋತಾನೆ ಅಂದರೆ ರಿಟರ್ನ್ ಮಾಡ್ಕೋತಾನೆ, ಮತ್ತು ಆ ಮೂವಿಯ ಯಾವ ರೀತಿ ಒಂದು ಜೋಕರ್ಸ್ ಆಗಿ ಕನ್ವರ್ಟ್ ಮಾಡ್ತಾನೆ ಅಂತ ಕೂಡ ಈ ಮೂವಿಯಲ್ಲಿ ತೋರಿಸಿದ್ದಾರೆ ಗೈಸ್. ಮತ್ತು ಈ ಮೂವಿಯು ಒಂದು ಥ್ರಿಲ್ಲಿಂಗ್ ಮೂವಿಯಾಗಿ, ಒಂದು ಎಂಟರ್ಟೈನ್ಮೆಂಟ್ ಮೂವಿಯಾಗಿ ತೆರೆಗೊಂಡಿದೆ. ಅಂದಾಗೆ ಈ ದುಲ್ಕರ್ ಸಲ್ಮಾನ್ ಖಾನ್ ಅವರು ಈ ಮೂವಿಗೆ ಬಜೆಟ್ ಎಷ್ಟು ಹಾಕಿದ್ದಾರೆ ಅಂತಂದರೆ ಸುಮಾರು 40 ಕೋಟಿ ಬಜೆಟನ್ನು ಹಾಕಿದ್ದಾರೆ. ಮತ್ತು ಈ ಮೂವಿಯು ಕಲೆಕ್ಷನ್ ನೋಡೋದಾದರೆ ಸುಮಾರು 40 ಕೋಟಿ ಕಲೆಕ್ಷನ್ ಆಗಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಕತೆ ಆ ಮೂವಿಯಲ್ಲಿ ದುಲ್ಕರ್ ಸಲ್ಮಾನ್ ಖಾನ್ ಅವರು ಒಂದು ಜೋಕರ್ಸ್ ಆಗಿರ್ತಾರೆ, ಅಂದರೆ ಅಲ್ಲಿ ಒಂದು ಫಂಕ್ಷನಲ್ಲಿ ಆಗಿರ್ಬೋದು ಮತ್ತು ಯಾವುದೇ ಕಡೆ ಹೋದರೂ ಇವರು ಜೋಕರ್ಸ್ ಆಗಿ ಒಂದು ಕನ್ವರ್ಟನ್ನು ಕೂಡ ಮಾಡ್ಕೊಂಡಿರ್ತಾರೆ ಗೈಸ್. ಅಂದರೆ ಯಾವ ರೀತಿ ನಾನು ಇರಬೇಕು ಮತ್ತು ಯಾವ ರೀತಿ ನಾನು ಎಲ್ಲಿ ಹೆಂಗಿರಬೇಕು ಅಂತ ಕೂಡ ಇವರು ತಿಳ್ಕೊಂಡಿರ್ತಾರೆ, ಮತ್ತು ಯಾರಿಗೆ ಯಾವ ರೀತಿ ಒಂದು ಮಾಧ್ಯಮವನ್ನು ಕೂಡ ಕೊಡಬೇಕು ಅಂತ ಕೂಡ ಈ ಕತೆ ಮೂವಿಯಲ್ಲಿ ತೋರಿಸಿದ್ದಾರೆ ಗೈಸ್. ಮತ್ತು ಈ ಮೂವಿಯಲ್ಲಿ ದುಲ್ಕರ್ ಸಲ್ಮಾನ್ ಖಾನ್ ಅವರು ತನ್ನದೇ ಆದ ಒಂದು ಪಾತ್ರಗಳನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು ಮತ್ತು ಫೈಟಿಂಗ್ಗಳಾಗಿರ್ಬೋದು, ಡೈಲಾಗ್ಗಳಾಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು ಮೇನಾಗಿ ತೆಲುಗಿನಲ್ಲಾಗಿರ್ಬೋದು, ತಮಿಳಲ್ಲಾಗಿರ್ಬೋದು ತೆರೆಗೊಂಡಿದೆ. ಮತ್ತು ಇನ್ನು ಯಾವುದೇ ಭಾಷೆಗಳಲ್ಲೂ ಕೂಡ ಲ್ಯಾಂಗ್ವೇಜನ್ನು ಕೂಡ ಕನ್ವರ್ಟ್ ಮಾಡಿಲ್ಲ ಅಂತ ಕೂಡ ಇನ್ನೂ ಕೂಡ ಹೇಳಿಲ್ಲ ಗೈಸ್. ಹಾಗಾಗಿ ಈ ಮೂವಿಯು ಒಂದು 2025ರಲ್ಲಿ ಕೂಡ ತೆರೆಗೊಂಡಿದೆ. ಮತ್ತು ಈ ಮೂವಿಯು ಒಂದು ಎಂಟರ್ಟೈನ್ಮೆಂಟ್ ಮೂವಿಯಾಗಿ, ಥ್ರಿಲ್ಲಿಂಗ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ನಾವು ಕೂಡ ಹೇಳ್ಬೋದು ಗಾಯ್ಸ್. ಇದೇ ರೀತಿ ಮೂವಿ ಕಂಟೆಂಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.